ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಲವತ್ತಾರನೇ ಸೀನಿಯರ್ ರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ ಆದ ಕರ್ನಾಟಕ ಮಹಿಳಾ ತಂಡದ ಜೊತೆಗೆ ಮಾತುಕತೆ. ಭಾಗವಹಿಸುವವರು ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ ಆದ ಗೋವಿಂದ್ ರಾಜ್, ಅಂತಾರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ ಹಾಗೂ ಮಹಿಳಾ ತಂಡದ ಕೋಚ್ ಸಂಪೂರ್ಣ ಹೆಗಡೆ ಮತ್ತು ಕರ್ನಾಟಕದ ಮಹಿಳಾ ತಂಡದ ನಾಯಕಿ ಕಾವ್ಯಶ್ರೀ ಕೆಜಿ. ಇತ್ತೀಚೆಗೆ ಮಧ್ಯಪ್ರದೇಶದ ಭಾನಾಪುರದಲ್ಲಿ ನಡೆದ 46ನೇ ಸೀನಿಯರ್ ರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ವಿಜೇತ ಕರ್ನಾಟಕದ ಮಹಿಳಾ ತಂಡ ನಮ್ಮ ಜೊತೆಗಿದ್ದಾರೆ. ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ ಆದ ಗೋವಿಂದ್ ರಾಜ್ ಅವರು, ಅಂತಾರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ ಹಾಗೂ ನ್ಯಾಷನಲ್ ಚಾಂಪಿಯನ್ ಮಹಿಳಾ ತಂಡದ ಕೋಚ್ ಆದ ಸಂಪೂರ್ಣ ಹೆಗಡೆ ಹಾಗೂ ಕರ್ನಾಟಕ ಮಹಿಳಾ ತಂಡದ ನಾಯಕಿ ಕಾವ್ಯಶ್ರೀ ಕೆಜಿ ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ನ್ಯಾಷನಲ್ ಚಾಂಪಿಯನ್ ಆಗಿದ್ದಕ್ಕೆ ಅಭಿನಂದನೆಗಳು. ಧನ್ಯವಾದಗಳು. ಕನ್ನಡಿಗರ ಹೆಮ್ಮೆ ಪಡುವಂತ ಸಾಧನೆಯನ್ನ ಮಾಡಿದಿರಿ. ನಿಮ್ಮೆಲ್ಲರ ಮುಖದಲ್ಲಿ ಗೆಲುವಿನ ಕಳೆ ಎದ್ದು ಕಾಣಿಸ್ತಾ ಇದೆ. ಸುದ್ದಿ ಮಾಧ್ಯಮ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಸುದ್ದಿ, ಶುಭಾಶಯಗಳ ಸುರಿಮಳೆನೆ ಅಂತ ಹೇಳಬಹುದು. ಇಷ್ಟೆಲ್ಲ ಮೆಚ್ಚುಗೆ ಪಡೆದ ನಿಮಗೆ ಈಗ ಏನ್ ಅನಿಸ್ತಾ ಇದೆ? ಫಸ್ಟ್ ರಿಯಾಕ್ಷನ್ ಏನ್ ನಿಮ್ದು? ತಂಡದ ನಾಯಕಿ ಕಾವ್ಯಶ್ರೀ. ತಂಡದ ನಾಯಕಿ ಆಗಿರೋದೇ ಫಸ್ಟ್ ಗ್ರೇಟ್ ಬ್ಲೆಸ್ಸಿಂಗ್, ಹಾನರ್ ತರ. ಆ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್. ಫಸ್ಟ್ ಟೈಮ್ ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿದ್ದೆ. ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಈ ಇದರಲ್ಲಿ ತುಂಬಾ ಎಂಜಾಯ್ ಮಾಡಿದೆ. ಡ್ಯೂರಿಂಗ್ ಕ್ಯಾಂಪ್ ಇರ್ಬೋದು, ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಇರ್ಬೋದು, ಆ ಗ್ರೇಟ್ ಎಕ್ಸ್ಪೀರಿಯನ್ಸ್. ಬ್ಲೆಸ್ಡ್ ಆಗಿರ್ಬೇಕು ಈ ತರ ಪೊಸಿಷನ್ ಅಲ್ಲಿ ಬರಕ್ಕೆ. ಸೊ ಥ್ಯಾಂಕ್ ಯು ಎವ್ರಿ ಒನ್, ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ. ಅಂಡ್ ಫಾರ್ ಮೈ ಪೇರೆಂಟ್ಸ್ ಆಲ್ಸೋ, ಮೈ ಕೋಚ್, ಎವ್ರಿ ಒನ್. ಫಸ್ಟಿಗೆ ಎದುರಾಳಿ ತಂಡವನ್ನ ಫೈನಲ್ ನಲ್ಲಿ ನೀವು ಗೆಲುವು ಸಾಧಿಸಿದ್ರಲ್ಲ, ಅವಾಗ ಏನ್ ಅನಿಸ್ತು? ಆ ಒಂದು ಮ್ಯಾಚ್ ಗೆಲ್ಲಕ್ಕೆ ಎಷ್ಟು ಪಾತ್, ಒಂದೊಂದು ಸ್ಟೆಪ್, ಒಂದೊಂದು ಟೀಮ್ ನೋಡ್ಕೊಂಡ್ ಬಂದಿರ್ತೀವಿ. ಆ ಫೈನಲ್, ಆ ಮೂಮೆಂಟ್ ಹೇಳ್ಕೊಳಕ್ಕಾಗಲ್ಲ. ಆ ಲೆವೆಲ್ ಖುಷಿ ಇತ್ತು. ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಬ್ಲ್ಯಾಂಕ್ ಆಗಿದ್ವಿ ಆ ಟೈಮಲ್ಲಿ. ನಾವು ಗೆದ್ದಿದ್ದು ಆ ಲೆವೆಲ್ ನೆಕ್ಸ್ಟ್ ಸಖತ್ತಾಗಿತ್ತು. ನಮ್ಗೆ ಆ ಫೀಲ್ ಬೇರೆ ತರ ಆಯ್ತು. ಗೋವಿಂದ್ ರಾಜ್ ಅವರೇ, ನ್ಯಾಷನಲ್ ಥ್ರೋಬಾಲ್ ಚಾಂಪಿಯನ್ಶಿಪ್ ನಲ್ಲಿ ಈ ಬಾರಿ 21 ರಾಜ್ಯದಿಂದ 35 ತಂಡಗಳು ಭಾಗವಹಿಸಿದ್ವು. ಇದರಿಂದ ಬಹಳ ಜನರ ಪರಿಶ್ರಮ ಇದ್ದೇ ಇರ್ತದೆ. ಸೊ ಇಲ್ಲಿವರೆಗೆ ಫೆಡರೇಷನ್ ಯಾವ ರೀತಿ ಬೆಳವಣಿಗೆ ಹೊಂದಿದೆ, ಅದರ ಉಗಮದ ಕುರಿತಾಗಿ ಹೇಳೋದಾದ್ರೆ? ಈ ಥ್ರೋಬಾಲ್ ಸಂಸ್ಥೆಯನ್ನ ಮೊಟ್ಟ ಮೊದಲನೇದಾಗಿ ನಮ್ಮ ಟಿ ರಾಮಣ್ಣ ಅವರ ಆಶೀರ್ವಾದದಿಂದ 4 ದಶಕಗಳಿಂದ ಇದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ತದನಂತರ ಈ ಒಂದು 4 ವರ್ಷದಿಂದ ನಾನು ಭಾರತ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಥ್ರೋಬಾಲ್ ಕ್ರೀಡೆಯು ನಮ್ಮ ಗ್ರಾಮೀಣ ಕ್ರೀಡಾಕೂಟ ಆಗಿರೋದ್ರಿಂದ ಈ ಥ್ರೋಬಾಲ್ನ ಉಳಿವನ್ನು ಉಳಿಸಿರೋದು ನಮ್ಮ ಕರ್ನಾಟಕ ರಾಜ್ಯ. ಇವತ್ತಿನ ದಿನ ಥ್ರೋಬಾಲ್ ಕ್ರೀಡಾಕೂಟ ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗ್ಬೇಕಂದ್ರೆ ಪ್ರಮುಖವಾಗಿ ತುಂಬಾ ಜನ ಹಿರಿಯ ಕ್ರೀಡಾಪಟುಗಳು, ಹಳೆ ಕೋಚಸ್ ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಇದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಫೆಡರೇಷನ್ 1989ರಲ್ಲಿ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದು ಅನೇಕ ಕ್ರೀಡಾಪಟುಗಳಿಗೆ ವಿದ್ಯಾಭ್ಯಾಸದ ಮೂಲಕ ಇಂಜಿನಿಯರಿಂಗ್ ಇರ್ಬೋದು, ವೈದ್ಯಕೀಯ ಶಿಕ್ಷಣ ಮತ್ತು ಸುಮಾರು ಜನ ನಮ್ಮ ಸೀನಿಯರ್ ಕ್ರೀಡಾಪಟುಗಳು ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್, ಸ್ಪೋರ್ಟ್ಸ್ ಕೋಟಾದಿಂದ ಸೆಲೆಕ್ಷನ್ ಆಗಿದ್ದಾರೆ. ಈಗ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಪ್ಗ್ರೇಡ್ ಆಗಿದೆ. ಅದರಿಂದ ಇವಾಗ ಈ ಕ್ರೀಡೆ ಇನ್ನು ಬೆಳಿಬೇಕು. ಇದು ಏಷ್ಯನ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಒಲಿಂಪಿಕ್ ಲೆವೆಲ್ಗೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಕಾರ್ಯಾಚರಣೆ ನಡೀತಾ ಇದೆ. ಇದ್ರ ಬಗ್ಗೆ ನೀವು ಎಲ್ಲೇ ಹೋದ್ರೂ ಥ್ರೋಬಾಲ್ ಅಂದ್ರೆ, ಎಸ್ಪೆಷಲಿ ಇದಕ್ಕೆ ವರ್ಕಿಂಗ್ ವುಮೆನ್ಸ್ ಯಾರಿದ್ದಾರೆ ಅವರು ಪ್ರಮುಖವಾಗಿ ಯಾವುದೇ ಕ್ರೀಡೆನ ವರ್ಕಿಂಗ್ ವುಮೆನ್ಸ್ ಆಡೋದಿಲ್ಲ. ನಮ್ಮ ರಾಜ್ಯದಲ್ಲಿ ಎಲ್ಲೇ ಹೋದ್ರು ವರ್ಕಿಂಗ್ ವುಮೆನ್ಸ್ ಥ್ರೋಬಾಲ್ ಕ್ರೀಡೆಯನ್ನ ವಿತೌಟ್ ಏಜ್ ಲಿಮಿಟ್ ಅಲ್ಲಿ ಆಡ್ತಾರೆ. ಎಲ್ಲಾ ಮಟ್ಟದಲ್ಲೂ, ಎಲ್ಲಾ ಕ್ಯಾಟಗರಿಯಲ್ಲಿಯೂ ನಮ್ಮ ಥ್ರೋಬಾಲ್ ಕ್ರೀಡೆ ಉನ್ನತವಾಗಿ ಹೋಗ್ತಾ ಇದೆ. ಸರ್, ಈಗ ನೀವು ಹಂತ ಹಂತವಾಗಿ ಬೆಳವಣಿಗೆ ಹೊಂದಿದ್ರಲ್ಲ, ಈಗ ದೊಡ್ಡ ಹೆಮ್ಮರ ಆಗಿದೆ ಇದು. ಪ್ರಾರಂಭದಲ್ಲಿ ಏನೇನು ಸಮಸ್ಯೆಯನ್ನ ಎದುರಿಸಿದ್ರಿ?
ಮೊದಲನೇದಾಗಿ ಆರ್ಥಿಕವಾಗಿ ಬಹಳ ಸಮಸ್ಯೆ ಎದುರಿಸಿದೀವಿ. ಯಾಕಂದ್ರೆ ನಮ್ಗೆ ಸರ್ಕಾರದಿಂದ ಮಾನ್ಯತೆ ಸಿಗೋವರೆಗೂ ಒಂದು ಟೀಮ್ ಅನ್ನ ಕಟ್ಟಿಕೊಂಡು ನಾವು ಆ ಟೀಮ್ ನ ಅವ್ರಿಗೆ ಬೇಕಾಗಿರೋ ಸಾಮಗ್ರಿ ಇರ್ಬೋದು, ಅವ್ರಿಗೆ ಬೇಕಾಗಿರೋ ಇದಿರ್ಬೇಕು ಅಂದ್ರೆ ನಾವು ಸ್ಪಾನ್ಸರ್ ಕೇಳೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಮಕ್ಕಳನ್ನ ಟ್ರೈನ್ ವ್ಯವಸ್ಥೆ ಎಲ್ಲ ಇವಾಗ ನಾರ್ತ್ ಇಂಡಿಯಾದಲ್ಲಿ ಟೂರ್ನಮೆಂಟ್ ಆಯ್ತು ಅಂದ್ರೆ ಆಗಿನ ಸಮಸ್ಯೆ ನಾನು ಹೇಳ್ತಾ ಇರೋದು. ನಾನು ಬಂದೆ ಇದಕ್ಕೆ 36ನೇ ವರ್ಷ. ಸ್ಪೋರ್ಟ್ಸ್ ಕೋಟಾನಲ್ಲೇ ಇಂಜಿನಿಯರಿಂಗ್ ಸಿಕ್ಕಿರೋದು. ಮಾನ್ಯತೆ ಸಿಕ್ಕಿದ ಮೇಲೆ ನಮಗೆ ಸರ್ಕಾರದಿಂದ ಎಲ್ಲಾ ಸವಲತ್ತುಗಳು ಸಿಕ್ತು. ಸಿಗೋವರೆಗೂ ನಾವು ಎಲ್ಲ ನಮ್ಮ ಕೈಯಿಂದ ಆಗುವಷ್ಟು ಯಾರಾದ್ರೂ ಸ್ಪಾನ್ಸರ್ ಸಿಕ್ಕಿದ್ರೆ ಅವ್ರ ಹತ್ರ ಟ್ರೈನ್ ಇರ್ಬೋದು, ಕಲರ್ಸ್ ಇರ್ಬೋದು, ತುಂಬಾ ಜನ ಮಹನೀಯರು ನಮ್ಗೆ ಸಹಾಯ ಮಾಡಿದ್ದಾರೆ ಈ ಥ್ರೋಬಾಲ್ ವಿಷಯದಲ್ಲಿ. ಮುಖ್ಯವಾಗಿ ಒಂದು 2-3 ಕ್ರೀಡೆಗಳು ಬಿಟ್ರೆ ಸ್ಪಾನ್ಸರ್ಸ್ ಇನ್ಯಾವುದಕ್ಕೂ ಸಿಗ್ತಾ ಇಲ್ಲ. ಇದು ನಮ್ಮ ಭಾರತದ ಕ್ರೀಡಾಪಟುಗಳ ದುರಾದೃಷ್ಟ. ಕೆಲವು ಮಟ್ಟಿಗೆ ಆಗಿದೆ, ಸ್ಪಾನ್ಸರ್ಸ್ ಇನ್ನೂ ಉನ್ನತವಾಗಿ ಆಗ್ಬೇಕು, ನಮ್ಗೆ ಸಮಗ್ರವಾಗಿ ಆಗ್ಬೇಕು ಅಂತ ನಮ್ಮ ಒಂದು ಅಪೇಕ್ಷೆ. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಇಲ್ಲಲ್ಲ, ಒಲಿಂಪಿಕ್ಸ್ ನಲ್ಲಿ ಅದು ಒಂದು ಏನಾದ್ರು ಅದೊಂದು ಸೆಟ್ ಬ್ಯಾಕ್ ಇದೆ. ಈಗೆಲ್ಲ ಮುಂದುವರಿಸ್ತಾ ಇದೀವಿ. ಯಾಕೆ ಸರ್ ಎಲ್ಲಾನು ಹೋಯ್ತು ಒಲಿಂಪಿಕ್ಗೆ, ಸೊ ಇದೊಂದು ಯಾಕೆ ಹಿಂದೆ ಉಳಿಯಿತು ಅಂತ? ಇದು ಬಂದು ಹೇಳಿದ್ನಲ್ಲ, ಗ್ರಾಮೀಣ ಕ್ರೀಡಾಕೂಟ ಆಗಿರೋದ್ರಿಂದ ನಾವು ಇದನ್ನ ಅತಿ ಹೆಚ್ಚು ಇಂಡಿಯಾದಲ್ಲಿ ಯಾವ ತರ ನಾವು ಪ್ರಮೋಟ್ ಮಾಡಿದೀವಿ. ಈಗ ಎಲ್ಲಾ ಕಂಟ್ರಿ ಸುಮಾರು ಒಂದು 76 ದೇಶದಲ್ಲಿ ಆಡ್ತಾ ಇದ್ದಾರೆ. ಈಗ ಇದು ಒಂದು ಮೆಟ್ಟಕ್ಕೆ ಬಂದಿದೆ. ಇದಕ್ಕೆ ಕ್ರೈಟೀರಿಯಾಸ್ ತುಂಬಾ ಇದೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ. ಅಲ್ಲ, ಒರಿಜಿನ್ ಇದು ಥ್ರೋಬಾಲ್ ನಮ್ಮ ಇಂಡಿಯಾದಲ್ಲ, ಮೈಗ್ರೇಟೆಡ್ ಆಸ್ಟ್ರೇಲಿಯನ್. ಅವ್ರು ತಂದಿಲ್ಲಿ ಕ್ರೀಡೆ ಬಿಟ್ಟು ಹೋದ್ರು. ಇದ್ರ ಉಳಿವು ಎಲ್ಲ ನಾವು ಉಳಿಸ್ಕೊಂಡ್ ಬಂದಿದ್ದು. ಇವಾಗ ಆಸ್ಟ್ರೇಲಿಯಾದಲ್ಲಿ ಹೋಗಿ ನಾವೇ ಅವ್ರಿಗೆ ಕಲ್ಸ್ಕೊಟ್ಟಿದ್ದಾಯ್ತು. ಇವಾಗ ಒಂದು ಮಟ್ಟಕ್ಕೆ ಬಂದಿದೆ ಮೇಡಮ್. ಈಗ ಏಷ್ಯನ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಎಂಟ್ರೀಸ್ ಇದೆ. ಅದಕ್ಕೆ ಕೆಲವು ಕ್ರೈಟೀರಿಯಾಸ್ ಇದೆ. ಅದೆಲ್ಲ ಫುಲ್ಫಿಲ್ ಆಯ್ತು ಅಂದ್ರೆ ಸಂಯೋಜಿತವಾಗಿ ಹೋಗ್ತಾ ಇದೀವಿ. ಸಂಪೂರ್ಣ ಅವರೇ, ಒಂದು ತಂಡದ ಯಶಸ್ಸಿನ ಹಿಂದೆ ತರಬೇತುದಾರರ ಕಠಿಣ ಶ್ರಮ ಇದ್ದೇ ಇರ್ತದೆ. ಖಂಡಿತ ಇರುತ್ತೆ. ತಂಡದ ಆಯ್ಕೆ ಹೇಗೆ ಮಾಡಿದ್ರಿ? ಹಾಗೆ ಅವರು ನ್ಯಾಷನಲ್ ಚಾಂಪಿಯನ್ ಆಗ್ಲು ಯಾವ ರೀತಿ ತರಬೇತಿಯನ್ನ ನೀಡಿದ್ರಿ ನೀವು? ಈಗ ತರಬೇತಿ ಅಂತ ಅನ್ಕೊಂಡಾಗ ಸಾಮಾನ್ಯವಾಗಿ ಈಗ ಕರ್ನಾಟಕ ತಂಡ ಅಂತಂದ್ರೆ ನಾವು ಇಡೀ ಕರ್ನಾಟಕದಿಂದ ಜನರನ್ನ ಕರೆಸ್ತೀವಿ ಸೆಲೆಕ್ಷನ್ಸ್ಗೆ. ಈ ಸೆಲೆಕ್ಷನ್ ನಲ್ಲಿ ಗೋವಿಂದರಾಜ್ ಸರ್ ಸಹ ಇದ್ರು, ಆಮೇಲೆ ನಮ್ಮ ಹಿರಿಯ ಕೋಚ್ಗಳು ಸಹ ಇದ್ರು. ನಾನು ಒಬ್ಳೆ ಅಂತ ನಾನು ಹೇಳಲ್ಲ ಇಲ್ಲಿ, ಯಾಕೆಂತಂದ್ರೆ ಇಲ್ಲಿ ಬಹಳ ಜನ ಕೋಚಸ್ ಇದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ತುಂಬಾ ಒಳ್ಳೊಳ್ಳೆ ಕೋಚಸ್ ಇದ್ದಾರೆ. ಇಡೀ ಕರ್ನಾಟಕದಿಂದ ಪ್ರತಿ ಜಿಲ್ಲೆಯಿಂದನೂ ನಾವು ಉತ್ತಮ ಆಟಗಾರರನ್ನ ಇಲ್ಲಿ ಸೆಲೆಕ್ಷನ್ಗೆ ಅಂತ ಕರೆಸ್ಬಿಟ್ಟು ಅದರಲ್ಲಿ ಅತ್ಯುತ್ತಮ ಯಾರಿದ್ರೋ ಅವ್ರನ್ನ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮಲ್ಲಿ. ಈಗ ಮಂಗಳೂರಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ತಿಪಟೂರಿಂದ ಬಂದಿದ್ದಾರೆ. ನಿಜವಾಗಿಯೂ ಗ್ರಾಮೀಣದಿಂದ ಬರ್ತಾ ಇದ್ದಾರೆ ನಮ್ಮಲ್ಲಿ ಪ್ಲೇಯರ್ಸ್ ಎಲ್ಲ. ಯಾರು ಅತ್ಯುತ್ತಮವಾಗಿ ಆಟ ಆಡ್ತಾರೋ ಅವರಿಗೆ ಮತ್ತೆ ಕೋಚಿಂಗ್ ಕ್ಯಾಂಪ್ ಅಂತ ಮಾಡ್ತೀವಿ. ಆ ಕೋಚಿಂಗ್ ಕ್ಯಾಂಪಲ್ಲಿ ಅವರಿಗೆ ಇನ್ನೂ ಕರೆಕ್ಷನ್ಸ್ ಎಲ್ಲ ಮಾಡ್ತಾ ಹೋಗ್ತೀವಿ, ಆಟವನ್ನು ಉತ್ತಮಗೊಳಿಸ್ತಾ ಹೋಗ್ತೀವಿ. ಆವಾಗ ಅವರು ಒಂದು ಹಂತದಲ್ಲಿ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಚೆನ್ನಾಗಿ ಆಟ ಆಡ್ತಾರೆ. ಈಗ ಕರ್ನಾಟಕ ತಂಡ ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಇದೆ ನ್ಯಾಷನಲ್ ಲೆವೆಲ್ನಲ್ಲಿ. ಈ ಒಂದು ಗೆಲುವು ಅಂತ ನಾನು ಹೇಳ್ತಾ ಇಲ್ಲ, ಇದ್ರ ಹಿಂದೆನೂ ಅಷ್ಟೇನೆ ಸಾಮಾನ್ಯವಾಗಿ ವಿನ್ನರ್ಸೇನೆ. ನಾವು ಎಲ್ಲೋ 1-2 ಸಲ ರನ್ನರ್ಸು ಆಗಿದೀವಿ, ಇಲ್ಲ ಅಂತಲ್ಲ. ಯಾಕೆಂತಂದ್ರೆ ಇದು ಪ್ರತಿ ವರ್ಷ ನಡೀತದೆ ಚಾಂಪಿಯನ್ಶಿಪ್, ಪ್ರತಿ ವರ್ಷ ನಡೆಯುತ್ತೆ. ಇದು 46ನೇ ನ್ಯಾಷನಲ್ ಚಾಂಪಿಯನ್ಶಿಪ್. 46 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ತುಂಬಾ ಚೆನ್ನಾಗಿತ್ತು. ಪ್ಲೇಯರ್ಸ್ ಎಲ್ಲ ಹೇಗೆ ಅಂತಂದ್ರೆ ಆ ಚಳಿನಲ್ಲೂ ಬೆಳಗ್ಗೆ 6:00 ಬಂದು ಅಲ್ಲಿ ಕಾಯ್ತಾ ಇದ್ರು. ಇನ್ನೇನು ನಾವು ಒಂದು 2-3 ತಾಸು ಬೆಳಗ್ಗೆ, ಮತ್ತೆ ಸಾಯಂಕಾಲ 2-3 ತಾಸು ಪ್ರಾಕ್ಟೀಸ್ ನಡೆಯೋದು. ಆದ್ರೆ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಎಲ್ಲೋ ದೂರದಿಂದ ಬಂದಿರೋರು ಇಲ್ಲೇ ಉಳ್ಕೊಂಡು ಒಂದು ಕೋಚಿಂಗ್ ಕ್ಯಾಂಪ್ ಅನ್ನು ಅಟೆಂಡ್ ಮಾಡಿ ಅದಾದ ನಂತರ ನಾವು ನ್ಯಾಷನಲ್ಸ್ಗೆ ಕರ್ಕೊಂಡು ಹೋಗಿದ್ದೀವಿ. ನೀವು ತರಬೇತಿ ನೀಡುವಾಗ ಅನ್ಸಿತ್ತಾ ನ್ಯಾಷನಲ್ ಚಾಂಪಿಯನ್ ಇವ್ರು ಆಗ್ತಾರೆ ಅಂತಂದು? ಇವರ ಸಿದ್ಧತೆಯನ್ನು ನೋಡಿ. ಸಿದ್ಧತೆ ತುಂಬಾ ಚೆನ್ನಾಗಿತ್ತು. ಆ ಒಂದು ಪೊಟೆನ್ಶಿಯಲ್ ಡೆಫಿನೆಟ್ ಆಗಿ ಕಾಣಿಸ್ತಾ ಇತ್ತು. ಪ್ರತಿಯೊಬ್ಬ ಆಟಗಾರರು ಅಷ್ಟೇನೆ ಅಷ್ಟು ಶ್ರದ್ಧೆಯಿಂದ ಕಲ್ತು ಕರೆಕ್ಷನ್ ಸಹ ಮಾಡ್ಕೊಂಡು, ಅದು ಸುಲಭ ಅಲ್ಲ. ಯಾಕೆಂದ್ರೆ ಅವ್ರವ್ರ ಜಿಲ್ಲೆನಲ್ಲಿ ಅವರು ಅತ್ಯುತ್ತಮ ಆಟಗಾರರೇ ಆಗಿ ಇಲ್ಲಿ ಬಂದಿರ್ತಾರೆ. ಅವರು ತುಂಬಾ ಓಪನ್ ಮೈಂಡ್ ಇಂದ ಬಂದು ಹೊಸ ಸ್ಕಿಲ್ಸ್ ಅನ್ನ ಇಲ್ಲಿ ಕಲ್ತ್ಕೊಂಡು ಅವರು ರೆಡಿ ಆಗಿದ್ರು. ಚಾಂಪಿಯನ್ ಆಗ್ಲೇಬೇಕು ಅಂತ ಒಂದು ಹುಮ್ಮಸ್ಸು ಖಂಡಿತ ಅವರಲ್ಲಿ ಇತ್ತು. ಒಂದು ಲೀಗ್ ಮ್ಯಾಚಸ್ ಇಂದ ಹಿಡಿದೇನೋ ಈ ಗೇಮಲ್ಲಿ ವಿನ್ ಆಗ್ಬೇಕು, ಈ ಗೇಮಲ್ಲಿ ಗೆಲ್ಬೇಕು, ನಾವು ಪ್ರತಿಯೊಬ್ಬರಲ್ಲೂ ಇತ್ತು ಅದು. ಅವ್ರು ತುಂಬಾ ಸೀರಿಯಸ್ ಆಗಿ ತಗೊಂಡ್ರು. ಅಪೋನೆಂಟ್ಸ್ ಹಿಂಗೆ ಇದ್ರು ನಮ್ಮ ಆಟ ನಾವು ಆಡ್ಲೇಬೇಕು ಅಂತ ಆಟ ಆಡಿದ್ರು. ಹಾಗಾಗಿ ಇವತ್ತು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಈಗ ಒಂದು ತಂಡವನ್ನ ಮುನ್ನಡೆಸಲು ಕ್ಯಾಪ್ಟನ್ ಬೇಕೇ ಬೇಕು. ಕಾವ್ಯಶ್ರೀ ಅವರೇ, ನಿಮ್ಮ ತಂಡ ಅಜೇಯವಾಗಿ ನಾಕ್ಔಟ್ ಹಂತ ತಲುಪ್ತಲ್ಲ, ಅಲ್ಲಿ ನಿಮ್ಮ ಟೀಮ್ ಯಾವ್ಯಾವ ತಂಡವನ್ನ ಸೋಲಿಸಿದ್ರಿ? ಹಾಗೆ ಎದುರಾಳಿ ತಂಡವನ್ನ ಸೋಲಿಸುವಾಗ ನೀವ್ ಏನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ರ? ಸೊ ನಾವು ಫಸ್ಟ್ ಬಿಹಾರ್ ಮೇಲೆ ಆಡಿದ್ವಿ, ಆಮೇಲೆ ಒಡಿಶಾ ಮೇಲೆ ಆಡಿದ್ವಿ, ಆಮೇಲೆ ಫೈನಲ್ಸ್ ಬಂದ್ಬಿಟ್ಟು ನಾವು ಆಂಧ್ರ ಮೇಲೆ ಆಡಿದ್ವಿ. ಸೊ ಬೇಸಿಕಲಿ ನಾವು ಫಸ್ಟ್ ಇವ್ರು ಬೇರೆಯವ್ರ ಮೇಲೆ ಆಡ್ತಿದ್ರಲ್ಲ, ಅವ್ರನ್ನ ನಾವು ನೋಡ್ತಿದ್ವಿ.
ಹೇಗೆ ಮ್ಯಾಚ್ ಆಡ್ತಾರೆ, ಅವ್ರ ಗೇಮ್ ಏನಿದೆ ಅಂತ ಅದ್ರ ಪ್ರಕಾರವಾಗಿ ನಾವು ಒಂದು ಸ್ಟ್ರಾಟಜಿ ಅಥವಾ ಗೇಮ್ ಪ್ಲಾನ್ ಆ ತರ ನಾವು ಮಾಡ್ಕೊಂತಿದ್ವಿ. ಅವ್ರು ಬಂದಾಗ ಅವ್ರ ಮೇಲೆ ಎಕ್ಸಿಕ್ಯೂಟ್ ಮಾಡಿ ಸೊ ಒಂದ್ ಸೈಡ್ ಹೊಡೆದ್ವಿ ನಾವೆಲ್ಲ ಟೀಮ್ನು. ಅಂದ್ರೆ ಬೇರೆಯವರು ಜೊತೆಗೆ ಆಡುವಾಗ ಅದನ್ನ ಗಮನಿಸ್ತಿದ್ರಿ ಹೋಗಿ. ಅದು ಪ್ಲಸ್ ಪಾಯಿಂಟ್ ಅಲ್ಲ ನಮ್ಗೆ, ಮೊದ್ಲೇ ಗೊತ್ತಾಗುತ್ತೆ ಅವ್ರ ವೀಕ್ ಸ್ಪಾಟ್ ಏನಿದೆ, ಅವ್ರದ್ದು ಎಲ್ಲಿ ಇದು ಹೊಡಿತಾರೆ ಅಂತ. ಸೊ ಅದ್ರ ಪ್ರಕಾರವಾಗಿ ನಾವ್ ರೆಡಿ ಆಗ್ತಿದ್ವಿ. ತಂಡ ಅಂದ್ಕೂಳೆ ಎಲ್ರನ್ನೂ ಜೊತೆಗೆ ಒಯ್ಯೋದು ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಹೇಗೆ ಅದನ್ನ ನಿಭಾಯಿಸಿದ್ರಿ ನೀವು? ಸ್ಟಾರ್ಟಿಂಗ್ ಕ್ಯಾಂಪ್. ಸೊ ಕ್ಯಾಂಪ್ ಅಲ್ಲಿ ಇದ್ದಾಗ ಎಲ್ಲ ಒಟ್ಟಿಗೆ ಇರ್ತಿದ್ವಿ. ಅವಾಗ ಗೊತ್ತಾಯ್ತು ನಮ್ ಪ್ಲೇಯರ್ಸ್ ಪಾಸಿಟಿವ್ ಏನಿದೆ ಎರಡು ಸೈಡು ನಮಗ್ ಗೊತ್ತಾಗುತ್ತೆ. ಮ್ಯಾಚ್ ಟೈಮಲ್ಲಿ ಯಾವ ಪ್ಲೇಯರ್ಸ್ಗೆ ಹೆಂಗ್ ಹೇಳ್ಬೇಕು ಅದನ್ನ ಆಸ್ ಅ ಕ್ಯಾಪ್ಟನ್ ನಮಗ್ ಗೊತ್ತಾಗ್ಬೇಕು. ಸೊ ಈ ಫುಲ್ ಜರ್ನಿನೆಲ್ಲ ಗೊತ್ತಾಗಿ ಫೈನಲ್ ಮ್ಯಾಚ್ ಡೇ ಯಾರ್ಗ್ ಏನ್ ಹೇಳ್ಬೇಕು ಅದ್ ಹೇಳ್ದಾಗ ಅವ್ರವ್ರ ಗೇಮ್ ಅವ್ರವ್ರು ಆಡಿದ್ರು. ಈಗ ನಮ್ ಕರ್ನಾಟಕದಲ್ಲಾದ್ರೆ ವಾತಾವರಣ, ಆಹಾರ ಎಲ್ಲ ಹೊಂದ್ಕೊಂಡ್ಬಿಟ್ಟಿರ್ತೀರ. ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ವಾತಾವರಣ ಬದಲಾವಣೆ ಇರ್ತದೆ, ಭಾಷೆ ಬದಲಾವಣೆ ಇದೆ, ಆಮೇಲೆ ಆಹಾರ ಇವೆಲ್ಲ ಚೇಂಜ್ ಇರ್ತದೆ. ಹೇಗೆ ಹೊಂದ್ಕೊಂಡ್ರಿ ಅಲ್ಲಿಗೆ? ಮಧ್ಯಪ್ರದೇಶ್ ಇಲ್ಲಿ ಥಂಡಿ ಇದೆ ಬಟ್ ಅಲ್ಲಿ ತುಂಬಾ ಜಾಸ್ತಿ. ಸೊ ಮೇನ್ಲಿ ನಮ್ ಥ್ರೋಬಾಲ್ ಮೇನ್ ಹ್ಯಾಂಡ್ಸ್ ನಮ್ಗೆ ವಾರ್ಮ್ ಆಗಿರ್ಬೇಕು. ತುಂಬಾ ವಾರ್ಮ್ ಅಪ್ ಮಾಡಿದ್ವಿ, ಆಗ್ತಿಲ್ಲ. ಇನ್ನ ಜಾಸ್ತಿ ಮಾಡ್ತಾನೆ ಇದ್ವಿ, ಆಗ್ಲಿಲ್ಲ. 7 degrees ಇತ್ತು. ಅಂಡ್ ಬಾಲ್ ಕುತ್ತಾಗ ಶಫಲ್ ಆಗ್ಬಾರ್ದು ಬಾಲ್, ಅದು ಫೌಲ್ ನಮ್ ಥ್ರೋ ಬಾಲ್ ಅಲ್ಲಿ. ಸೊ ಬಾಡಿ ವಾರ್ಮ್ ಆಗ್ಬೇಕು, ಹೀಟ್ ಆಗ್ಬೇಕು ಅದಕ್ಕೆ. ಅಷ್ಟು ನಾವು ವಾರ್ಮ್ ಅಪ್ ಮಾಡ್ತಿದ್ವಿ. ಬಿಕಾಸ್ ನಾವು ವಾರ್ಮ್ ಅಪ್ ಮಾಡ್ದಲ್ಲೇ ಬಾಲ್ ಮುಟ್ಟೋದೇ ಇಲ್ಲ. ನಾವು ಬೇಸಿಕ್ಕಿಂದ ಅದೇ ಕಲ್ತಿರೋದು, ಮ್ಯಾಚ್ ಟೈಮಲ್ಲೂ ಅಷ್ಟೇನೆ. ವಾರ್ಮ್ ಅಪ್ ಮಾಡಿ ಹೆಂಗ್ ಬಾಲ್ ಸೆಟ್ ಆಗ್ಬೇಕು, ಅದಾದ್ಮೇಲೆ ನಾವು ಹೋಗಿ ಮ್ಯಾಚ್ ಆಡ್ತಿದ್ವಿ. ಅಲ್ಲಿವರೆಗೂ ನಾವು ಹೋಗಿ ಆಟ ಆಡ್ತಿರ್ಲಿಲ್ಲ. ಅಷ್ಟು ಕೋಲ್ಡ್ ಇದೆ ಅಂತ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಮಧ್ಯಪ್ರದೇಶದಲ್ಲಿ ಅಂತ ಗೊತ್ತು, ಬಟ್ 7 degrees ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮತ್ತೆ ಹೇಗೆ ಹೊಂದ್ಕೊಂಡ್ರಿ? ಇಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ, ಅಲ್ಲಿ 7 degree. 7 degrees ಹೌದು, ಬಟ್ ನ್ಯಾಷನಲ್ಸ್. ಸೊ ದಟ್ ಈಸ್ ನಮ್ಗೆ ಅದು ಇನ್ನ ದೊಡ್ಡದು ಮೈಂಡ್ ಸೆಟ್ ನಾವು ಮಾಡ್ಕೊಂಡಿದ್ವಿ. ಏನೇ ಇದ್ರು ನಾವು ಗೇಮ್ ಮಾಡ್ಬೇಕು. ಹೆಂಗ್ ವಾರ್ಮ್ ಅಪ್ 1 hour ಆಗತ್ತಾ ಪರವಾಗಿಲ್ಲ, ನಾವು ನಮ್ ಟೈಮ್ ತಗೊಂಡು ನೀಟಾಗಿ ಎಲ್ಲಾ ಮಾಡ್ಬಿಟ್ಟು ವಿ ವುಡ್ ಗೋ ಎಂಟರ್ ಕೋರ್ಟ್ ಆದ್ಮೇಲೆ ನಾವು ಗೇಮ್ ಆಡ್ತಿದ್ವಿ. ಕ್ಯಾಂಪ್ ಇಸ್ ದ ಮೇನ್ ಪಾರ್ಟ್. ನಮಗೆ ನಮ್ ಕೋಚಸ್ ಕ್ಯಾಂಪ್ ಅಲ್ಲಿ ಎಲ್ಲಾರ್ನು ಸಕ್ಕದಾಗಿ ಬೆಂಡೆತ್ತಿದ್ರು. ನಮಗೆ ಫೈನಲ್ಸ್ ಅಲ್ಲಿ ಗೊತ್ತಾಯ್ತು ಅದು ಎಷ್ಟು ಯೂಸ್ಫುಲ್ ಇದೆ ನಮ್ಗೆ ಅಂತ. ಸರ್, ರಾಜ್ಯದ ಬೇರೆ ಬೇರೆ ಭಾಗದಿಂದ ಆಟಗಾರರನ್ನ ಆಯ್ಕೆ ಮಾಡಿದ್ದೀರಿ, ಆರಿಸಿದ್ರಿ ಹೇಗೆ ಅವ್ರನ್ನ? ಅಂದ್ರೆ ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಏನಾದ್ರೂ ಟೂರ್ನಮೆಂಟ್ ಮಾಡಿದ್ರಾ ಹೇಗೆ? ಪ್ರಮುಖವಾಗಿ ನಾವು ನಮ್ಮ ರಾಜ್ಯ ಸಂಸ್ಥೆಗಳಿಗೆ ಎಲ್ಲಾ ಜಿಲ್ಲಾ ಸಂಸ್ಥೆಗಳು ಅಫಿಲಿಯೇಷನ್ ಆಗಿರ್ತದೆ. ಅವರು ಅವರ ತಾಲೂಕು ಮಟ್ಟದಲ್ಲಿ ಕ್ಲಬ್ಸ್ ಎಲ್ಲ ಇರುತ್ತೆ, ಅದರಲ್ಲಿ ಆಯ್ಕೆ ಮಾಡಿಕೊಂಡು ಜಿಲ್ಲಾ ಮಟ್ಟದ ಟೂರ್ನಮೆಂಟ್ ಮುಗಿಸ್ಕೊಂಡು ರಾಜ್ಯ ಮಟ್ಟಕ್ಕೆ ಬರ್ತಾರೆ. ಇದು ಸೀನಿಯರ್ ಇದಿರೋದ್ರಿಂದ ಕಾಲೇಜ್ ಅವರು ಬರ್ತಾರೆ, ಕ್ಲಬ್ಸ್ ಅವರು ಬರ್ತಾರೆ, ಡಿಸ್ಟ್ರಿಕ್ಟ್ ಟೀಮ್ ಮಾಡಿಕೊಂಡು ನಾವಾಗ ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಸ್ಟೇಟ್ ಲೆವೆಲ್ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಎಲ್ಲಾ ಜಿಲ್ಲೆಗಳು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಲ್ಲಿ ನಾವು ಸೆಲೆಕ್ಟರ್ಸ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು 4 ಜನ ಸೆಲೆಕ್ಟರ್ಸ್ ನ, ಎಲ್ಲರದು ಬೆಸ್ಟ್ ಪ್ಲೇಯರ್ಸ್ ನ ಲಿಸ್ಟ್ ಮಾಡಿ ಅಂತ ಒಂದು 25 ಮೆಂಬರ್ಸ್ ನ ಸೆಲೆಕ್ಟ್ ಮಾಡ್ತೀವಿ ಎಲ್ಲಾ ಜಿಲ್ಲೆಗಳಿಂದ. ನಾವು ಪ್ರಮುಖವಾಗಿ ಎಲ್ಲಾ ಜಿಲ್ಲೆಗಳಿಗೂ ಪ್ರಾಧಾನ್ಯತೆ ಕೊಡಬೇಕು. ಅದರಲ್ಲಿ ಬೆಸ್ಟ್ ಹುಡ್ಕೋ ಅಷ್ಟೊತ್ತಿಗೆ ನಮಗೆ ತುಂಬಾ ಕಷ್ಟವಾಗಿರ್ತದೆ. ಯಾಕಂದ್ರೆ ಎಲ್ಲರೂ ಉತ್ತಮವಾಗಿ ಆಡೋದ್ರಿಂದ ಆ 25 ಜನದಲ್ಲಿ ಮತ್ತೆ ಕ್ಯಾಂಪ್ ಕರೆದು ಕ್ಯಾಂಪ್ ಅಲ್ಲಿ 12 ಜನ ಅವಕಾಶ ಇರ್ತದೆ. ತುಂಬಾನೇ ಕಷ್ಟದ ಪರಿಸ್ಥಿತಿಯಲ್ಲಿ ಸುಮಾರು ಡಿಸ್ಟ್ರಿಕ್ಟ್ ಅವ್ರ ಹತ್ರ ನಾವು ನೆಕ್ಸ್ಟ್ ನಿಮ್ಗೆ ಚಾನ್ಸ್ ಕೊಡಿಸ್ತೀವಿ, ಈ ಸರಿ ತುಂಬಾ ಟಫ್ ಇದೆ ಟೀಮ್ ಅಂತ ಹೇಳಿ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ. ಈ ತಂಡದಲ್ಲಿ ಎಷ್ಟು ಜನ ಇರ್ತಾರೆ ಸರ್? ಥ್ರೋಬಾಲ್ 12 ಜನ ಪ್ಲೇಯರ್ಸ್, ಒಂದು ಕೋಚ್, ಒಂದು ಮ್ಯಾನೇಜರ್ ಮೇಡಮ್. 7 ಜನ ಆಡ್ತಾರೆ ಕೋರ್ಟ್ ಅಲ್ಲಿ, ಇನ್ನು 5 ಜನ ಎಕ್ಸ್ಟ್ರಾ ಪ್ಲೇಯರ್. ಸೊ ಎಕ್ಸ್ಟ್ರಾ ಪ್ಲೇಯರ್ ಅಂದ್ರೆ ಅವರು ಆಡ್ತಾರ? ಅವ್ರಿಗೂ ಈಗ ಯಾರಾದ್ರೂ ಒಂದು ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಆ ಟೈಮಿಗೆ ತೆಗೆದು ನೀವು ಚೇಂಜ್ ಮಾಡಿ ಆಡಿಸ್ತಾರೆ. ಕೆಲವು ಎಲ್ಲಾರ್ಗು ಟೆಂಡೆನ್ಸಿ ಕ್ಯಾಂಪ್ ಅಲ್ಲಿ ಒಂಥರ ಚೆನ್ನಾಗ್ ಆಡೋರು ಮ್ಯಾಚ್ ಅಲ್ಲಿ ಚೆನ್ನಾಗ್ ಆಡೋದಿಲ್ಲ ಮೇಡಮ್. ಅವ್ರಿಗೆಲ್ಲ ಸ್ವಲ್ಪ ಟೆನ್ಷನ್ ಇಲ್ಲ, ಹೊಸದಾಗಿ ಬಂದಿದ್ರೆ ಅವ್ನ ಟೆಂಪರ್ಮೆಂಟ್ ಇರುತ್ತೆ, ಅವ್ರಿಗೆ ನರ್ವಸ್ ಆಗ್ತಾರೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಅವಾಗ ಇಮಿಡಿಯೇಟ್ ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿ ಚೆನ್ನಾಗಿ ಮುಂದುವರಿತಾ ಇದ್ರೆ ಹಂಗೆ ಮುಂದುವರಿಸ್ತೀವಿ, ಇಲ್ಲ ಅಂದ್ರೆ ಬದಲಾವಣೆ ಅವಕಾಶಗಳು ಎಲ್ಲಾರ್ಗೂ ಕೊಡ್ತೀವಿ. ಸಂಪೂರ್ಣ ಅವರೇ, ಕ್ವಾರ್ಟರ್ ಫೈನಲ್ ನಲ್ಲಿ ಒಡಿಶಾ ವಿರುದ್ಧ, ಸೆಮಿಫೈನಲ್ ನಲ್ಲಿ ಮಧ್ಯಪ್ರದೇಶದ ವಿರುದ್ಧ ನಿಮ್ಮ ತಂಡ ಬಹು ಅಂತರದಿಂದ ಗೆದ್ದಲ್ಲ. ಈಗ ಒಂದು ಹೋಸ್ಟ್ ಮಾಡಿದ್ದು ಆತಿಥೇಯ ತಂಡವನ್ನ ಸೋಲ್ಸಿದ್ರಲ್ಲ, ಆ ಒಂದು ಕಾನ್ಫಿಡೆಂಟ್ ಹೇಗ್ ಬಂತು? ಮಧ್ಯಪ್ರದೇಶ ತಂಡ ಆಗ್ಲಿ ಒರಿಸ್ಸಾ ತಂಡ ಆಗ್ಲಿ ತುಂಬಾ ಚೆನ್ನಾಗೇ ಇತ್ತು. ನಿಜ ಹೇಳ್ಬೇಕು ಅಂತಂದ್ರೆ ಅವರು ಸಾಕಷ್ಟು ತಯಾರಿ ಮಾಡ್ಕೊಂಡೇ ಬಂದಿದ್ರು. ಸಹಜವಾಗಿ ನಮ್ಗೆ ಏನಂತಂದ್ರೆ ಇದು ಕ್ವಾರ್ಟರ್ ಫೈನಲ್ಸ್ ಮತ್ತೆ ಸೆಮಿಫೈನಲ್ಸ್ ಅಂತಂದಾಗ ಒಂದು ಡಿಸೈಡಿಂಗ್ ಸೆಟ್ ಆಗಿರುತ್ತೆ. ಅದು ಈಗ ಲೀಗ್ ಮ್ಯಾಚಸ್ ಅಂತಂದ್ರೆ ಯಾವ್ದೋ ಒಂದ್ ಸೋತ್ರುನು ನಮ್ಗೆ ಮುಂದೆ ಹೋಗೋದಕ್ಕೆ ಅವಕಾಶ ಇರ್ಬೋದು. ಆದ್ರೆ ಕ್ವಾರ್ಟರ್ ಫೈನಲ್ಸ್ ಎಲ್ಲ ನಾಕ್ಔಟ್ ಮ್ಯಾಚಸ್ ಆಗಿರುತ್ತೆ. ಇಲ್ಲಿ ನಾಕ್ಔಟ್ ಮ್ಯಾಚ್ ಆಗಿರೋದ್ರಿಂದ ಎಲ್ಲ ಪ್ರತಿಯೊಬ್ರು ನಮ್ಮ ತಂಡದಲ್ಲಿರೋರು ಇದು ಸೀರಿಯಸ್ ಆಗಿ ಆಡ್ಬೇಕು, ನಾವು ಒಂದು ಬಾಲು ಮಿಸ್ ಮಾಡೋ ಹಾಗಿಲ್ಲ ಅಂತ ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರು ಎಲ್ಲಾ ಹುಡುಗಿರು. ಅದೇ ತರನೇ ಪ್ಲೇಯರ್ಸ್ ಅದೇ ತರನೇ ಮೈಂಡ್ ಸೆಟ್ ಮಾಡ್ಕೊಂಡು ಒಂದೂ ತಪ್ಪು ಮಾಡ್ದೇನೆ ನಾವು ಆಟ ಆಡ್ಬೇಕು ಅಂತ ಆಟ ಆಡಿದ್ರು ಅವತ್ತು. ಆಟಗಾರರಲ್ಲಿ ನಮ್ಮಲ್ಲಿ ಅಷ್ಟು ಸೀರಿಯಸ್ ಆಗಿ ಅದು ತಗೊಂಡು 1 ಪಾಯಿಂಟ್ ಅನ್ನು ನಾವು ಬಿಡಬಾರ್ದು ಅಂತ
ಮತ್ತೆ ಅಪೋನೆಂಟ್ಸು ಅಷ್ಟೇನೆ ತುಂಬಾ ಚೆನ್ನಾಗಿ ವಾಪಸ್ ಕೊಡ್ತಾ ಇದ್ರು. ಅಂದ್ರೆ ರ್ಯಾಲೀಸು ಅಷ್ಟೇ ಆಗಿದೆ ಇಲ್ಲಿ. ನಮಗ್ ನೋಡೋದಕ್ಕೆ ಏನಂತಂತೆ ಬರೀ ಪಾಯಿಂಟ್ ಅಷ್ಟೇ ನಾವು ನೋಡ್ತಾ ಇದ್ರು, ನಿಜವಾಗಿ ನಾವು ಒಂದು ಆಟ ಅಂತ ನೋಡ್ತಾ ಇದ್ರೆ ತುಂಬಾ ರ್ಯಾಲಿ ಆಗೋದು, ರ್ಯಾಲಿ ಆಗ್ಬಿಟ್ಟು ಫೈನಲಿ ಒಂದು ಪಾಯಿಂಟ್ ಬರೋದು, ಆತರ. ಅವರು ಅಷ್ಟೇ ಚೆನ್ನಾಗಿ ಆಡಿದ್ದಾರೆ. ಪಾಯಿಂಟ್ ಅಂತ ನಾವು ಲೆಕ್ಕ ಹಾಕಿದಾಗ ನಮ್ಗೆ ಜಾಸ್ತಿ ಪಾಯಿಂಟ್ ಬಂತು ಅಲ್ಲಿ, ಅಂದ್ರೆ ಬೇಗ ಪಾಯಿಂಟ್ಸ್ ಎಲ್ಲ ಸಿಕ್ತು ಅಲ್ಲಿ. ಬೇರೆ ಆಟದಲ್ಲಿ ಟೈಮ್ ಇರ್ತದೆ, ಒಂದು 45 ಮಿನಿಟ್ಸ್ 1 ಅವರ್, ಬಟ್ ಇದರಲ್ಲಿ 25 ಪಾಯಿಂಟ್ ತಗೊಂಡ್ರೆ ಪಾಯಿಂಟ್ ಗೇಮ್ಸ್ ಇದು. ಟೈಮಿಂಗ್ಸ್ ಅಂತ ಆತರ ಎಲ್ಲ ಏನು ಇರಲ್ಲ. ಇದು 25 ಪಾಯಿಂಟ್ಗೆ ಗೇಮ್ ಅಂತ. ಯಾವ ತಂಡ ಮೊದಲು 25 ಪಾಯಿಂಟ್ ಅನ್ನ ತಗೊಳುತ್ತೋ ಅವರು ವಿನ್ನರ್ಸ್ ಅಂತ ಆಗತ್ತೆ. ಹಾಗಾಗಿ ಇದು ಸಾಮಾನ್ಯವಾಗಿ ಒಂದು 10ರಿಂದ 15 ನಿಮಿಷ ಒಂದು ಸೆಟ್ ಆಗತ್ತೆ. ಬೆಸ್ಟ್ ಆಫ್ 3 ಸೆಟ್ಸ್ ಅಂತ ಆಡಿಸ್ತೀವಿ ಇಲ್ಲಿ. ಈಗ ನೀವು ಟೆನ್ನಿಸ್ ಅಲ್ಲೂ ನೋಡ್ತೀರಾ ಬೇರೆ ಬೇರೆ ಸೆಟ್ಸ್ ಅಂತ ಮಾಡ್ತಾರಲ್ಲ, ಇಲ್ಲೂ ಸೆಟ್ಸ್ ಅಂತ ಇರುತ್ತೆ. 3 ಸೆಟ್ ಅಲ್ಲಿ 2 ಸೆಟ್ ಅನ್ನ ಯಾರು ಗೆಲ್ತಾರೋ ಅವರು ವಿನ್ನರ್ಸ್ ಅಂತ ಡಿಕ್ಲೇರ್ ಮಾಡುವಂತದ್ದು. ಕಾವ್ಯಶ್ರೀ, ಫೈನಲ್ ಪಂದ್ಯದಲ್ಲಿ ಆಂಧ್ರ ಪ್ರದೇಶದ ತಂಡವನ್ನ 25-14, 25-12 ಸೋಲ್ಸಿದ್ರಲ್ಲ, ಆ ಪ್ರಶಸ್ತಿ ಸುತ್ತಿನ ಪಂದ್ಯಾವಳಿ ಕುರಿತಾಗಿ ಹೇಳೋದಾದ್ರೆ ನಮ್ಮ ಕೇಳುಗರಿಗೆ ಪಂದ್ಯ ಕಣ್ಣು ಮುಂದೆ ನಡೀತಾ ಇದೆ ಅನ್ಸಿರ್ಬೇಕು, ಆ ರೀತಿಯಾಗಿ ವಿವರಣೆ ಕೊಡಿ. ಸೊ ನಮ್ಮ ಟೀಮಲ್ಲಿ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ಶ್ರೇಯಾ ಅಂತ, ಮಂಗಳೂರು ಹುಡುಗಿ. ಅವಳು ಸ್ಟಾರ್ಟಿಂಗ್ ಒಂದು 7 ಸರ್ವಿಸ್ ಹೊಡಿತಾಳೆ. ಸೊ ಅಲ್ಲೇ ನಮಗೆ ಲೀಡ್ ಬಂತು. ಅದಾದ್ಮೇಲೆ ನಂದು ನೆಕ್ಸ್ಟ್ ಸರ್ವಿಸ್ ಇದೆ, ತಿರ್ಗಾ ಒಂದು 8 ಸರ್ವಿಸ್ ನಾನೇನೋ ಹೊಡೆ, ಅಲ್ಲೇ ನಮಗೆ ಲೀಡ್ ಬಂದ್ಬಿಡ್ತು. ಪೊಸಿಷನ್ ಇರೋದೇ ಹಂಗೆ, ಸರ್ವಿಸ್ ಸ್ಟಾರ್ಟಿಂಗ್ 2-3 ಪೊಸಿಷನ್ ಫುಲ್ ಸ್ಟ್ರಾಂಗ್ ಆಗಿರುತ್ತೆ. ಆಪೋನೆಂಟ್ಗೆ ಅದು ಕಷ್ಟ ಆಯ್ತು, ಸ್ಟಾರ್ಟಿಂಗ್ಗೆ ನಾವು ಹೊಡ್ತಾ ಹೋದ್ವಲ್ಲ, ಸೊ ನಮ್ಗೆ ಅಲ್ಲೇ ಲೀಡ್ ಬಂತು. ಅದರಿಂದ ನಮ್ಗೆ ಲೀಡ್ ಜಾಸ್ತಿ ಅಂತರದಿಂದ ಅವ್ರನ್ನ ಹೊಡೆದ್ವಿ. ಇವಾಗ ಒಂದು ಟೀಮಲ್ಲಿ ಒಬ್ಬರೇ ಅಟ್ಲೀಸ್ಟ್ ಯಾರು ಡೌನ್ ಆಗ್ತಾರೆ, ಆವಾಗ ಇಡೀ ಟೀಮ್ ಅವ್ರ ಹತ್ರ ಹೋಗಿ ಅವ್ರನ್ನ ಬೂಸ್ಟ್ ಅಪ್ ಮಾಡಿ ಅಥವಾ ಅವ್ರನ್ನ ಜೋಶ್ ತುಂಬಿಸಿ ನೆಕ್ಸ್ಟ್ ಅವ್ರು ಹೊಡಿಬೇಕು. ಅಥವಾ ಅವ್ರೇನೋ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿರುತ್ತೆ, ಬಟ್ ಪರವಾಗಿಲ್ಲ, ಅದನ್ನ ನಾವು ಪಾಯಿಂಟ್ ಮಾಡಬಾರ್ದು, ತಿರ್ಗಾ ಅವ್ರಿಗೆ ಎಂಕರೇಜ್ ಮಾಡಿ ಅವ್ರು ನೆಕ್ಸ್ಟ್ ಹೊಡಿಬೇಕು. ಸೊ ಆ ತರ ಅವ್ರನ್ನ ಬೂಸ್ಟ್ ಅಪ್ ಮಾಡಿ ಅವ್ರ ಹತ್ರ ಮಾತಾಡ್ಕೊಂಡು ನೆಕ್ಸ್ಟ್ ಅವರಿಂದ ಪಾಯಿಂಟ್ ಬರಬೇಕು. ಆ ತರ ನಾವು ಇರ್ತಿದ್ವಿ. ಫಸ್ಟ್ ಕೋರ್ಟ್ ಒಳಗಡೆ ಹೋದ ತಕ್ಷಣನೇ ನಮ್ ಜಾಗ ನಾವು ಮಾತಾಡ್ಕೊಂತೀವಿ. ಓಕೆ, ನಿನ್ನ ಲೆಫ್ಟ್ ಬಾಲ್ ನಾನು ಆಡ್ತೀನಿ, ನಿನ್ನ ಹಿಂದೆ ಬರೋ ಬಾಲ್ ನಾನು ಆಡ್ತೀನಿ. ಸೊ ಹಂಗ್ ಮಾತಾಡ್ಕೊಂಡಾಗ ನಮ್ಗೆ ಈಸಿ ಆಗುತ್ತೆ, ಕ್ಲಾಶ್ ಆಗಲ್ಲ. ಯಾರು ಮೊದಲೇ ಹೇಳಿರ್ತೀವಲ್ಲ, ಅಲ್ಲಲ್ಲಿ ಬಂದಾಗ ನಾವು ನಮ್ ಗೇಮ್ ಆಡ್ತೀವಿ. 7 ಜನ ಅವ್ರವ್ರ ಪೊಸಿಷನ್ ಅವ್ರವ್ರು ಆಡ್ಬೇಕು. ಸೊ ಮೊದ್ಲೇನೆ ನಾವು ಮಾತಾಡ್ಕೊಂಡಿರಂಗ ಅಲ್ಲಲ್ಲಿ ಬಾಲ್ ಬಂದಾಗ ನಾವು ಮಾತಾಡ್ಕೊಂಡು ಹಾಡ್ತೀನಿ ಅಂತ ನಾವು ಕಾಲ್ ಕೊಡ್ತೀವಿ. ಸೊ ಅವಾಗ ಬಿಡ್ತಾರೆ, ನಾವು ಆಡಿ ಅಲ್ಲಿಗೆ ಫಿನಿಶ್ ಮಾಡ್ತೀವಿ. ಎಷ್ಟು ಪಂದ್ಯಗಳನ್ನ ಆಡಿದ್ರಿ? ಈಗ ನ್ಯಾಷನಲ್ ಚಾಂಪಿಯನ್ ಆಗುವ ಪೂರ್ವದಲ್ಲಿ ಟೋಟಲ್ ಹೇಳೋದಾದ್ರೆ ಪೂಲ್ ಅಲ್ಲಿ ಮ್ಯಾಮ್ 4 ಟೀಮ್ ಇತ್ತು. ಸೊ ಅಲ್ಲಿ ನಾವ್ ಎಲ್ಲಾ ಟೀಮ್ ಮೇಲೆ ಆಡ್ಬೇಕಾಗಿತ್ತು. ಸೊ ಅಲ್ಲಿ 3 ಮ್ಯಾಚ್ ಆಡಿದ್ವಿ ನಾವು. ಅದಾದ್ಮೇಲೆ ತಿರ್ಗಾ ನೆಕ್ಸ್ಟ್ ನಾಕ್ಔಟ್ ಮ್ಯಾಚ್. ಸೊ ಅವಾಗ ನಮ್ ವಿನ್ನರ್ಸ್ ಮತ್ತೆ ಇನ್ನೊಂದು ಪೂಲ್ ರನ್ನರ್ಸ್ ಅವ್ರ ಮೇಲೆ ಆಡ್ಬೇಕಿತ್ತು. ದಟ್ ಈಸ್ ಕ್ವಾರ್ಟರ್ ಫೈನಲ್ಸ್, ಅದಾದ್ಮೇಲೆ ಸೆಮಿಫೈನಲ್ಸ್, ಅದಾದ್ಮೇಲೆ ಫೈನಲ್ಸ್. ಸೊ ಬೇಸಿಕ್ಲಿ 9 ಮ್ಯಾಚ್ ಆಡಿದ್ವಿ ನಾವು. ಕಾವ್ಯಶ್ರೀ, ಈಗ ಇಷ್ಟು 9 ತಂಡದೊಂದಿಗೆ ಆಡಿದ್ರಲ್ಲ, ಯಾವ್ದು ಸ್ಟ್ರಾಂಗ್ ಅನ್ಸಿದ್ ನಿಮ್ಗೆ? ಸೊ ಸ್ಟ್ರಾಂಗ್ ಆಬ್ವಿಯಸ್ಲಿ ಫೈನಲ್ಸ್ ಆಂಧ್ರ ಪ್ರದೇಶ್ ಮೇಲೆ ಆಡಿದ್ದು. ನಾವು ಲಾಸ್ಟ್ ಎಲ್ಲ ಗೊತ್ತಿಲ್ಲ, ಬಟ್ ಈ ಸತಿ ಅವ್ರ ಟೀಮ್ ನಿಜ ಚೆನ್ನಾಗಿತ್ತು. ಸೊ ಒಳ್ಳೆ ಫೈಟ್ ಇತ್ತು, ನಮಗೆ ಕಾಯ್ತಾ ಇದ್ವಿ. ಅಂಡ್ ಫೈನಲ್ಸ್ ಅವರೇ ಬಂದ್ರು. ಸೊ ಫೈಟ್ ವಾಸ್ ಗುಡ್ ಅವ್ರ ಜೊತೆಗೆ. ಮೇಡಮ್, ಥ್ರೋಬಾಲ್ ಆಟಗಾರರಾಗಿ ಒಂದು 15 ಸ್ವರ್ಣ ಪದಕವನ್ನ ಗೆದ್ದಿದ್ದೀರಿ. ಹಾಗೆ ಏಷ್ಯನ್ ಚಾಂಪಿಯನ್ಶಿಪ್ ವಿಜೇತ ತಂಡದ ನಾಯಕಿ ಕೂಡ ಹೌದು ನೀವು. ನೀವು ಆಡುವಾಗಿನ ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಏನಾದ್ರೂ ವ್ಯತ್ಯಾಸ ಇದೆನಾ? ಅಂದ್ರೆ ಅವಾಗಿನ ಸೌಲಭ್ಯಗಳಾಗಿರ್ಬೋದು, ಏನು ಸಮಸ್ಯೆಯನ್ನ ನಿಮ್ಮ ಕಾಲದಲ್ಲಿ ಎದುರಿಸಿ ನೀವು ಇಂಟರ್ನ್ಯಾಷನಲ್ ಚಾಂಪಿಯನ್ ಆದ್ರಲ್ಲ, ಅವಾಗಿನ ಪರಿಸ್ಥಿತಿ ಹೇಳಿ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ, ಥ್ರೋಬಾಲಿನ ಹೆಸರು ಪ್ರತಿ ವರ್ಷಕ್ಕೂ ಇದರ ಒಂದು ಅವೇರ್ನೆಸ್ ಅನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ನಾವು ಶುರು ಮಾಡಿದಾಗ ತುಂಬಾ ಜನರಿಗೆ ಇದು ಇಂಟರ್ನ್ಯಾಷನಲ್ಸ್ ಆಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ಮತ್ತೆ ಗೋವಿಂದರಾಜ್ ಸರ್ ಇಲ್ಲೇ ಇದ್ದಾರೆ, ಅವರು ನಮ್ಗಿಂತ ಇನ್ನು ಹಿಂದಿನಿಂದ ಇದನ್ನ ಆಟವನ್ನ ಬೆಳೆಸ್ಕೊಂಡು ಬಂದಿರೋರು. ಅವ್ರು ಇನ್ನೂ ಜಾಸ್ತಿ ಕಷ್ಟವನ್ನು ನೋಡ್ಕೊಂಡು ಬಂದಿದ್ದಾರೆ. ನಾವು ಬರೋಂತಕ್ಕೆ ಒಂದು ಹಂತದಲ್ಲಿ ನಮ್ಗೊಂದು ಅವೇರ್ನೆಸ್ ಇತ್ತು, ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಆದ್ರೂ ಸಮಸ್ಯೆಗಳು ಸಾಕಷ್ಟಿತ್ತು. ನಾವೊಂದು ಸ್ಪಾನ್ಸರ್ಶಿಪ್ ತಗೊಳಕ್ ಒಬ್ರ ಹತ್ರ ಹೋದ್ರೂ ಸಹ ಅವರಿಗೆ ನಾನು ಈ ಆಟ ಕೇಳೇ ಇಲ್ವಲ್ಲ, ಎಲ್ಲಿದೆ ಈ ಆಟ, ನನ್ ಗೊತ್ತಿಲ್ವಲ್ಲ ಈ ಆಟದ ಬಗ್ಗೆ, ನಾನು ಹೆಂಗೆ ಕೊಡ್ಲಿ ಅಂತ ಆ ಒಂದು ಮನಸ್ಥಿತಿ ಇತ್ತು. ಆದ್ರೆ ಇವತ್ತು ನಾವು ನೋಡ್ತಾ ಹೋದಾಗ ಸ್ವಲ್ಪ ಒಂದು ಅವೇರ್ನೆಸ್ ಬಂದಿದೆ. ಎರಡನೇದಾಗಿ ಹೇಳ್ಬೇಕು ಅಂತಂದ್ರೆ, ಆಟದ ಕ್ವಾಲಿಟಿ ಸಹ ಈಗ ಕಾವ್ಯಶ್ರೀಗೆ ಹೋಲಿಸಿದ್ರೆ ನಾನು ಒಳ್ಳೆ ಆಟಗಾರ್ತಿ ಅಲ್ಲ, ನಾನೇ ಹೇಳ್ಕೊತಿದ್ದಿ. ಯಾಕೆ ಅಂತಂದ್ರೆ ನಾವು ಕಲಿಯೋ ಹಂತದಲ್ಲಿ ಆವಾಗಿನ್ನೂ ಆಟ ಅಷ್ಟೊಂದು ಡೆವಲಪ್ ಆಗಿಲ್ಲ. ನಿಷ್ಣಾತರಿದ್ದಾರೆ, ಪ್ರತಿಯೊಬ್ರು ಅಷ್ಟು ಚೆನ್ನಾಗಿ ಆಡ್ತಾರೆ. ಇವತ್ತು ನಮ್ಗೆ ಖುಷಿ ಆಗತ್ತೆ ಅವ್ರ ಆಟ ನೋಡೋದಿಕ್ಕೆ. ನಾವಿನ್ನೂ ಕಲಿತಾ ಇದೀವಿ, ಇನ್ನು ಬಿಟ್ಟಿಲ್ಲ. ನಾವ್ ಆಟ ಆಡಿದೀವಿ, ಸಂತೋಷನೇ. ನಮ್ಗಷ್ಟೊಂದು ಅವಕಾಶ ಸಿಕ್ಕಿದ್ದು ಸಂತೋಷ, ನಿಜ ಹೇಳ್ಬೇಕಂತಂದ್ರೆ. ಸರ್, ಇಲ್ಲೂ ತರಬೇತಿ ಕೊಡುವಾಗ ಈ ಟೂರ್ನಮೆಂಟ್ ನಡೆಯುವ ಎಷ್ಟು ಪೂರ್ವದಲ್ಲಿ
ನೀವು ತರಬೇತಿಗೆ ಆಟಗಾರನ ಕರ್ಕೊಂಡ್ ಬರ್ತಿದ್ರಿ? 15 ದಿನ ಮುಂಚೆ 15 ದಿನ ಮುಂಚೆ ಅವರಿಗೆ ಊಟ ವಸತಿ ಎಲ್ಲ ನಮ್ಮ ರಾಜ್ಯ ಸೆಕ್ರೆಟರಿ ಇದ್ದಾರೆ, ಅವ್ರ ಅಸೋಸಿಯೇಷನ್ ಬರ್ಸ್ಕೊಂತಾರೆ. ಅದೇ ಅವರು ಅಕಾಮಿಡೇಷನ್, ಆಚೆಗಡೆಯಿಂದ ಬರೋರಿಗೆ ಊಟ ಎಲ್ಲ ಅವರು ನಮ್ಮ ಸ್ಟೇಟ್ ಸೆಕ್ರೆಟರಿ ಸತ್ಯನಾರಾಯಣ ಇದ್ದಾರೆ, ಅವ್ರ ಇನ್ಚಾರ್ಜ್ ತಗೊಂಡು ಅದ್ರ ಬಗ್ಗೆ ಅವರು ಕ್ರಮಬದ್ಧವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಫಂಡ್ ಇವೆಲ್ಲ ಅದು ಫಂಡ್ ಎಲ್ಲ ಕೆಲವೊಮ್ಮೆ ಸರ್ಕಾರದಿಂದ ಬರೋದು ಇನ್ ಟೈಮ್ ಬರೋದಿಲ್ಲ. ಅವರು ಅವ್ರವ್ರ ವ್ಯವಸ್ಥೆ ಮಾಡ್ಕೊಂತಾರೆ. ನಮ್ಮ ಪ್ಲೇಯರ್ಸ್ಗೆ ಅನಾನುಕೂಲ ಆಗದೆ ಇರೋ ತರ ಅವ್ರ ವ್ಯವಸ್ಥೆಯಲ್ಲಿ ವ್ಯವಸ್ಥಿತವಾಗಿ ಮುಂಗಡವಾಗಿ ಟಿಕೆಟ್ಗಳು ಬುಕ್ ಮಾಡಬೇಕು. ಅದೆಲ್ಲ ಅವರು ರಾಜ್ಯ ಕಾರ್ಯದರ್ಶಿ, ಅವ್ರವ್ರ ರಾಜ್ಯದಲ್ಲಿ ಅವರ ರಾಜ್ಯ ಕಾರ್ಯದರ್ಶಿಗಳು ಅದನ್ನ ಅವನು ಒಂದು 20 ವರ್ಷ ಪ್ಲೇಯರ್, ಅವನು ನ್ಯಾಷನಲ್ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್, ನಾವು ಅವ್ರನ್ನೇ ಕಾರ್ಯದರ್ಶಿ ಮಾಡಿದೀವಿ. ಅವನು ಗೊತ್ತು ಕಷ್ಟ ಸುಖ ಏನು ಅಂತ, ಅವನು ವ್ಯವಸ್ಥಿತವಾಗಿ ಮುನ್ನಡೆಸ್ತಾ ಇದ್ದಾನೆ. ಅವನು ಏನ್ ತೊಂದರೆ ಇಲ್ಲ. ಥ್ರೋಬಾಲ್ ವೈಜ್ಞಾನಿಕವಾಗಿ ಥೆರಪಿಯಾಗಿನೂ ಬಳಸ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ಹೌದು. ಹೇಗೆ ಅದು? ಬಾಲ್ ಅಲ್ಲಿ ಗ್ರಿಪ್ ಇರುತ್ತೆ, ಡಾಟ್ಸ್ ಇದೆ. ಈಗ ನಮ್ಮ ಹಸ್ತ ಅಂತ ನಾವು ತಗೊಂಡ್ರೆ ಹಸ್ತದಲ್ಲಿ ನಮ್ದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ತುಂಬಾ ಜನ ಆಕ್ಯುಪ್ರೆಷರ್ ಥೆರಪಿಸ್ಟ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಿಮ್ಗೆ ತಲೆನೋವು ಬಂತು ಅಂತಂದ್ರೆ ಹೆಬ್ಬೆರಳ ಹತ್ರ ಒತ್ತಿದ್ರೆ ನಿಮ್ಗೆ ತಲೆನೋವು ಕಡಿಮೆ ಅಂದ್ರೆ ದೇಹದ ಪ್ರತಿಯೊಂದು ಭಾಗ ನಮ್ಮ ಹಸ್ತದಲ್ಲಿ ಇರುತ್ತೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಅಂತ. ಹೌದು ಹೌದು, ಖಂಡಿತವಾಗಿ. ಈಗ ನಾವು ಮೆದುಳು ಬಂದು ನಮ್ಮ ಹೆಬ್ಬೆರಳ ತುದಿನಲ್ಲಿ ಇರುತ್ತೆ. ನಾವು ಥ್ರೋಬಾಲ್ ಆಟ ಆಡುವಾಗ ಏನ್ ಮಾಡ್ತೀವಿ ಅಂತಂದ್ರೆ ಸ್ಪಿನ್ ಮಾಡ್ತೀವಿ, ಟರ್ನ್ ಮಾಡ್ತೀವಿ ಎಸೆಯುವಾಗ. ಅದರಿಂದ ಏನಾಗುತ್ತೆ ಅಂದ್ರೆ ಅದೇ ಪಾಯಿಂಟ್ ಅಲ್ಲಿ ನಮ್ಮ ಮೆದುಳು ಕನೆಕ್ಟ್ ಆಗಿರೋದ್ರಿಂದಾಗಿ ಪ್ರತಿ ಸಲ ನಾವು ಆಟ ಆಡಿದಾಗ ಅದೇನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಮೆದುಳಿಗೆ ತುಂಬಾ ಚೆನ್ನಾಗ್ ಆಗ್ಬಿಡುತ್ತೆ. ಅದೇ ತರ ನಮ್ಮ ಹಸ್ತದ ಮಧ್ಯದಲ್ಲಿ ಅಂತ ತಗೊಂಡ್ರೆ ಅಲ್ಲಿ ನಮ್ಮ ಸಣ್ಣ ಕರಳು, ದೊಡ್ಡ ಕರಳು, ಹೊಟ್ಟೆ, ಪಿತ್ತಜನಕಾಂಗ, ಮೇದೋಜೀರಕಾಂಗ, ಮತ್ತೆ ಮೂತ್ರಕೋಶ, ಹೃದಯ ಪ್ರತಿಯೊಂದು ಕನೆಕ್ಟ್ ಹಾಕೊಂಡಿರೋದ್ರಿಂದಾಗಿ ಪ್ರತಿ ಸಲ ಬಾಲ್ ಹಿಡಿದಾಗ ಅದು ಆಕ್ಯುಪ್ರೆಷರ್ ಆಗ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಚೆನ್ನಾಗಿ ಮಾಡುತ್ತೆ. ರಕ್ತ ಪರಿಚಲನೆ ಚೆನ್ನಾಗಾದಾಗ ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂದ್ರೆ ಆ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಅದಕ್ಕೆ ಥ್ರೋಬಾಲ್ ಆಟಗಾರರು ಬಹಳ ಆಕ್ಟಿವ್ ಇರ್ತಾರೆ ಅಂತ ಹೇಳ್ಬೋದು. ಆಡಿ ಆಡಿ ಚುರುಕುತನ ಅವರಲ್ಲಿ ಬಹಳ ಇರ್ತದೆ ಅಂತ ಹೇಳ್ಬೋದಲ್ವಾ? ಖಂಡಿತವಾಗಿ ಚುರುಕುತನ ಚೆನ್ನಾಗೇ ಇರುತ್ತೆ. ಥ್ರೋಬಾಲ್ ಯಾರು ಆಡ್ತಾ ಇರ್ತಾರೋ ಅವರು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಆಡಿದ್ರು ಓದೋದ್ರಲ್ಲೂ ಅಷ್ಟೇ ಚೆನ್ನಾಗಿರ್ತಾರೆ ಅವರು. ವಿದ್ಯಾಭ್ಯಾಸಕ್ಕೂ ಸಹಾಯಕಾರಿ ಅಂತ ಹೇಳ್ಬೋದು ಇದು ಥ್ರೋಬಾಲ್ ಆಡೋದ್ರಿಂದ. ಹೌದೌದು, ಇದ್ರ ಬಗ್ಗೆ ನಾವು ಸಂಶೋಧನೆ ಸಹ ಮಾಡಿದೀವಿ. ಹಿರಿಯರಿಗೂ ಅನುಕೂಲ ಆಗುತ್ತಾ ಇದು? ಖಂಡಿತವಾಗಿ. ನಾವು ವೃದ್ಧಾಶ್ರಮದಲ್ಲಿ ಥ್ರೋಬಾಲ್ ಅನ್ನ ಆಟ ಆಡಿಸಿ ಅಲ್ಲಿರುವಂತ ಬೇರೆ ಬೇರೆ ರೋಗಗಳು ವಯಸ್ಸಾದ್ಮೇಲೆ ಸಹಜವಾಗಿ ಬೇರೆ ಬೇರೆ ಒಂದು ದೇಹಕ್ಕೆ ಸಂಬಂಧಪಟ್ಟಂಗೆ ರೋಗಗಳು ಬಂದೇ ಬರುತ್ತೆ. ಆ ರೋಗಗಳು ಸಹ ಅವರಿಗೆ ಕಂಟ್ರೋಲಿಗೆ ಬಂದಿದೆ. ಸಿದ್ದಾಪುರ ಅಂತ ಒಂದು ಚಿಕ್ಕ ಹಳ್ಳಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ, ಅಲ್ಲಿ 40 ವರ್ಷ ಮೇಲ್ಪಟ್ಟವರಿಗೆ, 70 ವರ್ಷದವರಿಗೆಲ್ಲ ನಾವು ಆಟ ಆಡಿಸಿದೀವಿ. ಏನೋ ಕೈ ನೋವು ಇರುತ್ತೆ, ಕುತ್ತಿಗೆ ನೋವು ಇರುತ್ತೆ, ಆಮೇಲೆ BP ಶುಗರು ಇರುತ್ತೆ, ಫ್ರೋಸನ್ ಶೋಲ್ಡರ್ ಆಗಿರುತ್ತೆ. ಈ ತರದವರಿಗೆಲ್ಲಾನು ಅವ್ರು ಆಟ ಆಡ್ತಾ ಇದ್ದಂಗೆನೆ ನಾರ್ಮಲ್ ಆಗ್ತಾ ಬಂತು ಅವರಿಗೆ, ಮತ್ತೆ ಕಂಟ್ರೋಲಿಗೆ ಬಂತು. ಇದು ಫಿಸಿಯೋಥೆರಪಿಯ ಭಾಗವಾಗಿ ಕೂಡ ಮಾಡಬಹುದೇನೋ ಅಂತ. ಖಂಡಿತವಾಗಿ ನಾವು ಡಾಕ್ಟರ್ಗಳ ಜೊತೆ ಇವತ್ತು ಕೆಲಸ ಮಾಡ್ತಾ ಇದೀವಿ. ಹಾಸ್ಪಿಟಲ್ ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿಸಿದೀವಿ. ಇಲ್ಲಿ ಟ್ರಸ್ಟ್ವೆಲ್ ಹಾಸ್ಪಿಟಲ್ ಅಂತ ಇದೆ ಬೆಂಗಳೂರಲ್ಲಿ. ಅಲ್ಲಿ ನಾವು ವರ್ಲ್ಡ್ ಕಿಡ್ನಿ ಡೇನ 2021 ನಲ್ಲೇನೆ ನಾವು ಶುರು ಮಾಡಿದ್ವಿ. ರೋಗಿಗಳಿಗೆ, ಅದರಲ್ಲೂ ಕಿಡ್ನಿ ಡಯಾಲಿಸಿಸ್ ಪೇಷಂಟ್ಸ್ ಗೆ ಥ್ರೋಬಾಲ್ ಅನ್ನ ಆಡಿಸಿದೀವಿ. ಆಲ್ ಓವರ್ ದ ವರ್ಲ್ಡ್ ನಾವು ಮಾತಾಡಿದೀವಿ ಬೇರೆ ಬೇರೆ ತರ ಡಾಕ್ಟರ್ಗಳ ಬಗ್ಗೆ. ಜೊತೆಗೆ ನೆಟ್ ಕಟ್ಟಿ ಆಡ್ತಾರ ಹೇಗೆ? ರೋಗಿಗಳಿಗೆ ಅಂತಂದಾಗ ನೆಟ್ ಕಟ್ಟಿ ಆಡೋದು ತುಂಬಾ ಕಷ್ಟ ಆಗತ್ತೆ ಅವರಿಗೆ. ನಾವೇನ್ ಮಾಡ್ತೀವಿ, ಮನೆ ಒಳಗಡೆನೆ ಹೇಗೆ ಆಟ ಆಡೋದು ಅಂತ ಹೇಳ್ಕೊಡ್ತೀವಿ. ಇಲ್ಲ ಮನೆ ಅಂಗಳದಲ್ಲಿ ಹೇಗೆ ಆಟ ಆಡ್ಬೋದು. ಅವರು ತುಂಬಾ ಸಿಂಪಲ್ ಆಗಿ ಬಾಲ್ ಅನ್ನ ಸುಮ್ನೆ ಕೆಳಗೆ ಹಾಕೋದು, ಹಿಡಿಯುವಂತದ್ದು, ಗೋಡೆಗೆ ಹಾಕೋದು, ಹಿಡಿಯುವಂತದ್ದು, ಈ ತರದೆಲ್ಲ ಅಂದ್ರೆ ಸಿಂಪಲ್ ಆಕ್ಟಿವಿಟೀಸ್ ಹೇಳ್ಕೊಡ್ತೀವಿ. ಆಕ್ಯುಪ್ರೆಷರ್ ಆಗೋದ್ರಿಂದಾಗಿ ಅವ್ರಿಗೆ ಅದು ಸಾಕಾಗತ್ತೆ ಆ ಹಂತದಲ್ಲಿ. ಸರ್, ಈಗ ನೀವು ಅಂತಾರಾಷ್ಟ್ರೀಯ ಥ್ರೋಬಾಲ್ ಆಟಗಾರರು ಅಂತ ಕೇಳ್ಪಟ್ಟೆ. ನಿಮ್ಮ ವೈಯಕ್ತಿಕ ಸಾಧನೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? 1991ರಲ್ಲಿ ರಾಜ್ಯ ಮಟ್ಟದ ಕ್ರೀಡಾಪಟುವಾಗಿ ಪ್ರಥಮ ಬಾರಿಗೆ ರಾಜ್ಯವನ್ನು ಪ್ರತಿನಿಧಿಸಿ ಜೈಪುರ್ ಬೂಂದಿ ಅಂತಿದೆ ಒಂದು ಈಗ ಜಿಲ್ಲೆ ಆಗಿದೆ, ಅವಾಗ ಅದು ಸಣ್ಣ ಪ್ರದೇಶ. ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ್ದು ಥ್ರೋಬಾಲ್ ಅಲ್ಲಿ ಆಡಲಿಕ್ಕೆ. ಒಂದು 4-5 ವರ್ಷ ಎಲ್ಲ ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ 96ವರೆಗೂ ಆಡಿದೆ. ತದನಂತರ ಕೋಚ್ ಆದೆ. ನನಗೆ 92ರಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಬ್ಯಾಂಗ್ಳೂರ್ ಬಂದು ಇಲ್ಲೇ KR ಸರ್ಕಲ್ ಅಲ್ಲಿ ನಾನು BTech ಟೆಕ್ಸ್ಟೈಲ್ಸ್ MTech ಮಾಡಿದ್ದು. 96ರಿಂದ ಹೆಚ್ಚು ಕಡಿಮೆ 2007ವರೆಗೂ ಕರ್ನಾಟಕ ತಂಡದ ಕೋಚ್ ಆಗಿ ಮತ್ತೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಗಳು ಏನೇ ನಡೆದ್ರು ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ಟೀಮ್. ಅವಾಗೆಲ್ಲ ತುಂಬಾ ಅನಾನುಕೂಲ ಇರ್ತಾ ಇತ್ತು. ಒಂದು ಸ್ಪಾನ್ಸರ್ ತೆಗಿಬೇಕಂದ್ರೆ
ಪ್ಲೇಯರ್ ಕರ್ಕೊಂಡು ಹೋಗ್ಬೇಕಂದ್ರೆ ಪರಿಶ್ರಮ ತುಂಬಾನೇ ಇರ್ತಾ ಇತ್ತು. ಭಾರತದಿಂದ 12 ಜನ ನಾವು ಪ್ಲೇಯರ್ಸ್ ಕಲೆ ಹಾಕ್ಬೇಕಂದ್ರೆ ಅದೊಂದು ಸಾಹಸ ಅಂತದನ್ನ ವರ್ಷಕ್ಕೊಂದು 2 ಹೆಂಗೋ ಪ್ಲೇಯರ್ಸ್ ಎಲ್ಲ ಅವಾಗ ಯಾರು ಸ್ಪಾನ್ಸರ್ ತಂದ್ರೆ ಅವನ್ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು ನಮ್ಗೆ. ಯಾಕಂದ್ರೆ ಕರ್ಕೊಂಡೋಗಿ ನಾವು ಕ್ರೀಡೆಯನ್ನ ಅಲ್ಲಿ ಕಲಿಸ್ಬೇಕಾಗಿತ್ತು, ಫಸ್ಟ್ ಡೆಮೋ ತೋರಿಸ್ಬೇಕಾಗಿತ್ತು. ಸೌತ್ ಕೊರಿಯಾ, ಜಪಾನ್, ಮಲೇಷಿಯಾ, ಸಿಂಗಾಪುರ್, ತವರು ದೇಶ ಅಂದ್ರೆ ಶ್ರೀಲಂಕಾ. ನಮ್ಮ ಭಾರತದಲ್ಲಿ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅದೇ ಮಟ್ಟಕ್ಕೆ ಎಲ್ಲ ನಮ್ಮ ಥ್ರೋಬಾಲ್ ಕ್ಷೇತ್ರ ಅದೇ ಮಟ್ಟಕ್ಕೆ ಡೆವಲಪ್ ಆಗಿದೆ. ಅನೇಕ ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನ ಆಡಿ ತದನಂತರ ಈಗ ಒಂದು 3 ವರ್ಷದಿಂದ ನಮ್ಮ ಜನರಲ್ ಸೆಕ್ರೆಟರಿ ಒಂದು ಅತ್ಯುನ್ನತ ಸ್ಥಾನ, ಇದು ಗೌರವಾನ್ವಿತ ಸ್ಥಾನದಲ್ಲಿ ನಿಂತುಕೊಂಡು ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ನಮ್ಮ ರಾಮಣ್ಣ ಅವರ ಹೆಸರು ನಿಲ್ಲಿಸಬೇಕು ಅಷ್ಟೇ ನಮ್ಮ ಉದ್ದೇಶ. ಕಾವ್ಯಶ್ರೀ, ಈಗ ನಿಮ್ಮ ತಂಡದಲ್ಲಿ ಎಷ್ಟು ಜನ ಆಟಗಾರರಿದ್ರು, ಅವರ ಹೆಸರು, ಪ್ರತಿಯೊಬ್ಬರ ಹೆಸರನ್ನ ಹೇಳಿ. ನಾನು ಕಾವ್ಯ ಕ್ಯಾಪ್ಟನ್, ಶ್ರೇಯಾ ಮಂಗಳೂರು ಹುಡುಗಿ, ಯಶಸ್ವಿನಿ, ರಾಜಲಕ್ಷ್ಮಿ, ಲಿಖಿತಾ, ಪ್ರತ್ಯಕ್ಷ, ಮಧುರಾ, ಅನಾಮಿಕಾ, ಆನಿ, ಪವಿತ್ರ, ಅನುಷ್ಕಾ, ಮನೀಷಾ. ಸೊ ನಾವು 12 ಜನ ಇದ್ರೆ. ಸರ್, ನೀವು ಕಟ್ಟಿದಂತ ಒಂದು ಈ ಥ್ರೋಬಾಲ್ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ. ಈಗ ನಿಮಗೂ ಒಂಥರ ಧನ್ಯತಾ ಭಾವ ಅಂತ ಹೇಳ್ಬೋದು. ಖಂಡಿತ. ಕರ್ನಾಟಕ ತಂಡ ನ್ಯಾಷನಲ್ ಚಾಂಪಿಯನ್ ಆಯ್ತೀಗ. ಮುಂದಿನ ಹಂತ ಏನು? ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನ ಆಡ್ತಾರ ಇವರು? ಖಂಡಿತ ಮೇಡಮ್. ಇದರಲ್ಲಿ ನಾವು ಟೂರ್ನಮೆಂಟ್ ಸಮಯದಲ್ಲೇ ಹೇಳಿದೀವಿ, ಇದರಲ್ಲಿ ಸೆಲೆಕ್ಷನ್ ಮಾಡ್ತೀವಿ. ಎಲ್ಲಾ ರಾಜ್ಯದ ತಂಡಗಳಲ್ಲಿ ಯಾರು ಉತ್ತಮ 2-3 ಜನ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿ ಇಂಟಿಮೇಷನ್ ಕೊಟ್ಟು ಈ ಮುಂಬರುವ ಮಾರ್ಚ್ ಇಲ್ಲ ಏಪ್ರಿಲ್ ಅಲ್ಲಿ ನಾವು ಮಲೇಷಿಯಾ ಇಲ್ಲ ಸಿಂಗಾಪುರ್ ಈ ತರ ಇನ್ವಿಟೇಷನ್ಸ್ ಇದೆ. ಸ್ಪಾನ್ಸರ್ಸ್ ಎಲ್ಲ ನೋಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡಿ ಮೈನ್ ಸ್ಪಾನ್ಸರ್ಸ್ ಲೆಟರ್ಸ್ ಫಸ್ಟ್ ಕೊಟ್ಟು ಅದು ಬಂತು ಅಂದ್ರೆ ನಮಗೆ ಮಾರ್ಚ್ ಅಲ್ಲಿ ಹೋಗ್ಲೇಬೇಕಂತ ತೀರ್ಮಾನ ಮಾಡಿದ್ವಿ. ಮಲೇಷಿಯಾಗೋ ಇಲ್ಲ ಸಿಂಗಾಪುರ್ಗೋ ಸಂಪೂರ್ಣ ಮೇಡಮ್ ಕೋಆರ್ಡಿನೇಟ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಸೆಕ್ರೆಟರೀಸ್ ಕಡೆ. ಪ್ರತಿ ವರ್ಷ ಹೋಗ್ತಾ ಇದೀವಿ. 26th ಅಲ್ಲಿ ಮಾರ್ಚ್ ಇಲ್ಲ ಏಪ್ರಿಲ್ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮತ್ತೆ ಇಲ್ಲಿ ನಾವು ಮಾಡಬೇಕು ಅಂತ 3 ನೇಷನ್ ಕಪ್ ಮಾಡಬೇಕು ಅಂತ ಆಯೋಜನೆ ಮಾಡ್ತಾ ಇದೀವಿ. ಸದ್ಯದಲ್ಲೇ ಮೋಸ್ಟ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಕ್ಕೆ ಮುಂಚೆ ಒಂದು ಟ್ರಯಾಂಗಲ್ ಸೀರೀಸ್ ಒಂದು ಇಲ್ಲಿ ಖಂಡಿತ ಮಾಡ್ತೀವಿ ಮೇಡಮ್. ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಬ್ಯಾಂಗ್ಳೂರಲ್ಲಿ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಒಳ್ಳೇದು ಗೋವಿಂದರಾಜ್ ಅವರೇ, ಸಂಪೂರ್ಣ ಮೇಡಮ್ ಹಾಗೆ ಕಾವ್ಯಶ್ರೀ, ನಿಮ್ಮ ಗೆಲುವಿನ ಸಂಭ್ರಮವನ್ನ ನಮ್ಮ ಆಕಾಶವಾಣಿ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ರಾಜ್ಯದ ತಂಡ ಪ್ರತಿ ವರ್ಷ ಚಾಂಪಿಯನ್ ಆಗ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ದೇಶಕ್ಕೆ ಕೀರ್ತಿ ತರಲಿ ಎಂಬುದು ನಮ್ಮ ಹಾರೈಕೆ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು ನಮ್ಗೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಇಲ್ಲಿ. ಮತ್ತೆ ಎಲ್ಲಾ ಕೇಳುಗರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. 46ನೇ ಸೀನಿಯರ್ ರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ ಆದ ಕರ್ನಾಟಕ ಮಹಿಳಾ ತಂಡದ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ. ಭಾಗವಹಿಸಿದವರು ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿಯಾದ ಗೋವಿಂದರಾಜ್, ಅಂತಾರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ ಹಾಗೂ ಮಹಿಳಾ ತಂಡದ ಕೋಚ್ ಸಂಪೂರ್ಣ ಹೆಗಡೆ ಮತ್ತು ಕರ್ನಾಟಕದ ಮಹಿಳಾ ತಂಡದ ನಾಯಕಿ ಕಾವ್ಯಶ್ರೀ ಕೆಜಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.